ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಆಪರೇಷನ್ ಸಕ್ಸಸ್ ಆಗಿದ್ರು ಯಡಿಯೂರಪ್ಪ ಆಗ್ತಿರ್ಲಿಲ್ವಾ ಸಿಎಂ? 3 ನಾಮ ಕೈಗೆ ಚಿಪ್ಪು ಕೊಡಲು ಮಾಡಿದ್ರ ಮೋದಿ ಶಾ ಪ್ಲಾನ್. ಆಪರೇಷನ್ 19 ಆನ್ 19 ಸೀಕ್ರೆಟ್ ಕೋಡ್ ಇನ್ನೂ ಜೀವಂತ. ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ 19 ಆನ್ 19 ಪೆನ್ ಟು ಪೆನ್ ಡೀಟೇಲ್ಸ್. ಇದು ಈ ಹೊತ್ತಿನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಆಪರೇಷನ್ ಆನ್ 19 ಆನ್ 19. ಇವತ್ತು ಆಪರೇಷನ್ ಕಮಲದ ಆಚೆಗಿನ ಕೆಲವೊಂದು ಇಂಟ್ರೆಸ್ಟಿಂಗ್ ಹಾಗೂ ಸ್ಫೋಟಕ ಸುದ್ದಿಗಳನ್ನ ನಿಮ್ಗೆ ನೀಡ್ತೀವಿ. ಆಪರೇಷನ್ ಕಮಲದ ನೆರಳಲ್ಲಿ ಆಪರೇಷನ್ 19 ಆನ್ 19 ಅನ್ನೋ ಸೀಕ್ರೆಟ್ ಮಿಷನ್ ನ ನೀಲಿ ನಕ್ಷೆ ಸಿದ್ಧಗೊಂಡಿತ್ತಂತೆ. ಈ ಆಪರೇಷನ್ 19 ಆನ್ 19 ಸೀಕ್ರೆಟ್ ಗೊತ್ತಿರೋದು ಆ 5ವರಿಗಂತೆ. ಈ ಆಪರೇಷನ್ 19 ಆನ್ 19 ಅನ್ನೋ ಮಹಾ ಪ್ಲಾನ್ ಅನ್ನ ರೂಪಿಸಿದ್ದು ಅವರಂತೆ. ಈ ಆಪರೇಷನ್ ಹಿಂದೆ ಬಿಜೆಪಿ ಸರ್ಕಾರವನ್ನ ರಾಜ್ಯದಲ್ಲಿ ರಚಿಸಬೇಕು ಅನ್ನೋದಕ್ಕಿಂತ ಅದೊಂದು ಮಹಾ ಟಾರ್ಗೆಟ್ ಅನ್ನ ಬಿಜೆಪಿ ಮಾಡಿತ್ತಂತೆ. ಆಪರೇಷನ್ ಕಮಲ ಫೇಲ್ಯೂರ್ ಆದ್ರೂ ಆಪರೇಷನ್ 19 ಆನ್ 19 ಇನ್ನೂ ಜೀವಂತವಾಗೇ ಇದೆಯಂತೆ. ಆಪರೇಷನ್ ಕಮಲದ ಬೆನ್ನಲ್ಲೇ ಬಿಜೆಪಿ ನಾಯಕರು ಈಗ ಆಪರೇಷನ್ 19 ಆನ್ 19 ಕೈಗೆತ್ಕೊಂಡಿದ್ದಾರಂತೆ. ಹಾಗಾದ್ರೆ ಏನಿದು ಆಪರೇಷನ್ 19 ಆನ್ 19? ರಚಿಸೋದಲ್ಲದೆ ಇದರ ಹಿಂದಿರೋ ಬೃಹತ್ ಸ್ಕೆಚ್ ಆದ್ರೂ ಏನು? ಆ ಕುರಿತು ಪೆನ್ ಟು ಪೆನ್ ಡೀಟೇಲ್ಸ್ ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ. ಆಪರೇಷನ್ ಸಕ್ಸಸ್ ಆಗಿದ್ರು ಯಡಿಯೂರಪ್ಪ ಆಗ್ತಿರ್ಲಿಲ್ವಾ ಸಿಎಂ? 3 ನಾಮ ಕೈಗೆ ಚಿಪ್ಪು ಕೊಡಲು ಮಾಡಿದ್ರ ಮೋದಿ ಶಾ ಪ್ಲಾನ್. ಆಪರೇಷನ್ 19 ಆನ್ 19 ಸೀಕ್ರೆಟ್ ಕೋಡ್ ಇನ್ನೂ ಜೀವಂತ. ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ 19 ಆನ್ 19 ಪಿನ್ ಟು ಪಿನ್ ಡೀಟೇಲ್ಸ್. ಆಪರೇಷನ್ ಕಮಲ ಬಹುತೇಕ ಫೇಲ್ಯೂರ್ ಆಗಿದೆ. ಅನುಮಾನ ಹುಟ್ಟಿಸಿದ್ದ ಕೈ ಅತೃಪ್ತ ಶಾಸಕರು ಒಬ್ಬೊಬ್ಬರೇ ಆಗಿ ಬೆಳಕಿಗೆ ಬರ್ತಿದ್ದಾರೆ. ಆದ್ರೆ ಬಿಜೆಪಿಯ ಆಪರೇಷನ್ ಕಮಲದ ಹಿಂದೆ ಅದೊಂದು ಬೃಹತ್ ಆಪರೇಷನ್ ನ ನೀಲನಕ್ಷ ರೆಡಿ ಇದೆಯಂತೆ. ಈ ಬಾರಿ ಮಿಸ್ಸೇ ಆಗಲ್ವಂತೆ. ಅಂದಹಾಗೆ ಈ ಆಪರೇಷನ್ ನ ಮುಖ್ಯ ಉದ್ದೇಶ ಮೈತ್ರಿ ಸರ್ಕಾರನ ಕೆಡುವುದಷ್ಟೇ. ಬದಲಾಗಿ ಕೆಡವಿ ಬಿಜೆಪಿ ಸರ್ಕಾರ ರಚನೆ ಮಾಡಬೇಕು ಅನ್ನೋ ಉದ್ದೇಶ ಈ ಆಪರೇಷನ್ ನ ಮೇನ್ ಅಜೆಂಡಾ ಅಲ್ವಂತೆ. ಒಂದು ವೇಳೆ ಪರಿಸ್ಥಿತಿಗಳು ಎಲ್ಲಾ ಬಿಜೆಪಿಗೆ ಪೂರಕವಾದರಷ್ಟೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚಿಸುತ್ತಂತೆ. ಅದೇ ಕಾರಣಕ್ಕೆ ಈ ಬಾರಿ ಮೈತ್ರಿ ಸರ್ಕಾರ ಉರುಳಿಸೋಕಂತಲೇ ಬಿಜೆಪಿ ಈ ಆಪರೇಷನ್ಗೆ ಕೈ ಹಾಕಿದೆಯಂತೆ. ಅದರ ಹೆಸರೇ ಆಪರೇಷನ್ 19 ಆನ್ 19. ಹೌದು, ಇದೊಂದು ಕೋಡ್ ವರ್ಡ್. ಆಪರೇಷನ್ ಕಮಲದ ಮುಂದುವರೆದ ಭಾಗ ಇದಂತೆ. ಆಪರೇಷನ್ 19 ಆನ್ 19 ನ ಬಗ್ಗೆ ಗೊತ್ತಿರೋದು ಕೇವಲ 5 ಜನರಿಗಷ್ಟೇ ಅಂತೆ. ಅದರಲ್ಲೂ ಆಪರೇಷನ್ 19 ಆನ್ 19 ನ ಪಿನ್ ಟು ಪಿನ್ ಡೀಟೇಲ್ಸ್ ಗೊತ್ತಿರುವ ರಾಜ್ಯದ ಏಕೈಕ ವ್ಯಕ್ತಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರಷ್ಟೇ ಅಂತೆ. ಅದೇ ಕಾರಣಕ್ಕೆ ಈ ಆಪರೇಷನ್ ನ ಕಾರ್ಯರೂಪಕ್ಕೆ ತರೋದಕ್ಕೆ ನೇರವಾಗಿ ಯಡಿಯೂರಪ್ಪನವರು ಫೀಲ್ಡ್ಗೆ ಇಳಿದಿರೋದು. ಈಗಾಗಲೇ ಆಪರೇಷನ್ 19 ಆನ್ 19 ನ ಕೆಲಸಗಳು ಆರಂಭಗೊಂಡಿದೆಯಂತೆ. ಬಿಎಸ್ವೈ ಹೊರತುಪಡಿಸಿ ಇನ್ನೂ ಕೇವಲ 4ವರಿಗಷ್ಟೇ ಆಪರೇಷನ್ 19 ಆನ್ 19 ಬಗ್ಗೆ ಗೊತ್ತಿರೋದಂತೆ. ಪ್ರಧಾನಿ ಮೋದಿ, ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ಪಿಯೂಷ್ ಗೋಯಲ್ಗಷ್ಟೇ ಈ ಆಪರೇಷನ್ 19 ಆನ್ 19 ನ ಬಗ್ಗೆ ಗೊತ್ತಿರೋದಂತೆ. ಹೀಗಾಗಿ ಈಗ ಮತ್ತೆ ಮೈತ್ರಿ ಪಾಳೆಯದಲ್ಲಿ ಆತಂಕ ಹೆಚ್ಚಿದೆ. ಏನಿದು ಆಪರೇಷನ್ 19 ಆನ್ 19? ಇದು ಆಪರೇಷನ್ ಕಮಲದ ಕೋಡ್ ವರ್ಡ್ ಅಂತ ಹೇಳಲಾಗ್ತಿದೆ. ಇದರ ಮಾಸ್ಟರ್ ಮೈಂಡ್ ಮೋದಿ ಮತ್ತು ಅಮಿತ್ ಶಾ ಅಂತ ಅಂದಾಜಿಸಲಾಗಿದೆ. ಈ ಆಪರೇಷನ್ 19 ಆನ್ 19 ಪ್ರಕಾರ ಜನವರಿ 19ರೊಳಗೆ ಅತೃಪ್ತ ಮೈತ್ರಿ ಸರ್ಕಾರದ ಶಾಸಕರನ್ನ ಹಾಗೂ ಪಕ್ಷೇತರ ಶಾಸಕರನ್ನ ಸೇರಿಸಿ ಒಟ್ಟಾರೆ 19 ಶಾಸಕರನ್ನ ತಮ್ಮ ಕಡೆ ಕರೆತರೋದಂತೆ. ಈ ಮೂಲಕ ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸೋದಂತೆ. ಅಲ್ಲದೆ ಮುಂದಿನ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಕನಿಷ್ಠ 19 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿ ಪ್ರಧಾನಿ ಮೋದಿಗೆ ಬೆಂಬಲ ಸೂಚಿಸೋದಂತೆ. ಆಪರೇಷನ್ 19 ಆನ್ 19 ನ ಮುಖ್ಯ ಉದ್ದೇಶ ಜನವರಿ 19ರೊಳಗೆ 19 ಶಾಸಕರ ಕೈಯಿಂದ ರಾಜೀನಾಮೆ ಕೊಡಿಸೋದಂತೆ. ಈ ಮೂಲಕ ಲೋಕಸಭಾ ಚುನಾವಣೆಗೂ ಮುನ್ನವೇ ದೋಸ್ತಿ ಸರ್ಕಾರವನ್ನ ಅಸ್ಥಿರಗೊಳಿಸೋದಂತೆ. ಈ ಆಪರೇಷನ್ 19 ಆನ್ 19 ಪ್ರಕಾರ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಏರೋದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಉರುಳಿಸೋದಂತೆ. ಇದರ ಹಿಂದೆ ಲೋಕಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡಿದ್ದಾರೆ ಮೋದಿ ಹಾಗೂ ಅಮಿತ್ ಶಾ. ಹೇಗಂದ್ರೆ ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸಿ ತಮಗೆ ಬೆಂಬಲ ಸೂಚಿಸಿದ ಶಾಸಕರಿಗೆ ಆಯಾ ಕ್ಷೇತ್ರದಲ್ಲಿ ಲೋಕ ಕದನಕ್ಕೆ ಟಿಕೆಟ್ ಕೊಡಿಸಿ ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸೋದಂತೆ.
ಅದೇ ಕಾರಣಕ್ಕೆ ಪ್ರಭಾವಿ ಕೈ ನಾಯಕರಿರುವ 19 ಕ್ಷೇತ್ರದ ಶಾಸಕರನ್ನ ಜನವರಿ 19ರೊಳಗೆ ರಾಜೀನಾಮೆ ಕೊಡಿಸಲಿದ್ದಾರಂತೆ ಬಿಜೆಪಿ ನಾಯಕರು. ಇನ್ನೂ ಸ್ವಲ್ಪ ದಿನವಷ್ಟೇ ಜನವರಿ 19ಕ್ಕೆ ಬಾಕಿ ಉಳಿದಿದ್ದು ಮತ್ತೆ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ತಾರಕಕ್ಕೇರಲಿದೆ ಅನ್ನೋ ಮಾತು ಓಡಾಡ್ತಾ ಇದೆ. ಏನಾಗಿತ್ತು ಆಪರೇಷನ್ 19 ರ ಮುಖ್ಯ ಉದ್ದೇಶ? ಜನವರಿ 19ರ ಒಳಗೆ ಕನಿಷ್ಠ 19 ಶಾಸಕರನ್ನ ರಾಜೀನಾಮೆ ಕೊಡಿಸೋದಂತೆ. ಈ ಮೂಲಕ ವಿಧಾನಸಭಾ ಸಂಖ್ಯಾಬಲವನ್ನ 205ಕ್ಕೆ ಕುಸಿಯುವಂತೆ ಮಾಡೋದು. ಅಲ್ಲದೆ ಸದನದ ಸರಳ ಬಹುಮತವನ್ನ 103ಕ್ಕೆ ಇಳಿಸೋದು. ಯಾಕಂದ್ರೆ ಈಗಾಗಲೇ 104ರ ಸಂಖ್ಯಾಬಲ ಬಿಜೆಪಿಗಿದೆ. ಈ ಮೂಲಕ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನ ಅಸ್ಥಿರಗೊಳಿಸೋದು. ಅಲ್ಲದೆ ಪರಿಸ್ಥಿತಿ ಎಲ್ಲವೂ ಬಿಜೆಪಿಗೆ ಪೂರಕವಾಗಿದ್ರೆ ಸರ್ಕಾರ ರಚನೆ ಮಾಡೋದು. ಇಲ್ಲವಾದರೆ ಲೋಕಸಭಾ ಚುನಾವಣೆ ಮುಗಿಯೋದ್ರೊಳಗೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ತರೋದು ಅಂತ ಹೇಳಲಾಗ್ತಿದೆ. ಆಪರೇಷನ್ 19 ಹಿಂದಿರುವ ಮರ್ಮವೇನು? ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಉಂಟಾದ ಬಿರುಕೆ ಈ ಆಪರೇಷನ್ 19 ನಡೆಸಲು ಪ್ರೇರಣೆಯಂತೆ. ಹೌದು, ಇದೇ ಸರಿಯಾದ ಸಮಯ. ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸಲು ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೊಂದು ಸಿಗಲ್ಲ ಅಂತ ಬಿಜೆಪಿ ಆಪರೇಷನ್ ಕಮಲದ ನೆರಳಲ್ಲೇ ಈ ಆಪರೇಷನ್ 19ಗೆ ಕೈ ಹಾಕಿದೆಯಂತೆ. ಮುನ್ನೆಲೆಯಲ್ಲಿ ಆಪರೇಷನ್ ಕಮಲವನ್ನ ಇಟ್ಟು ಒಳಗೊಳಗಿಂದ ಆಪರೇಷನ್ 19 ಕಾರ್ಯರೂಪಕ್ಕೆ ತರುವ ಲೆಕ್ಕಾಚಾರ ಅಮಿತ್ ಶಾರದ್ದು ಅನ್ನೋ ಮಾತಿದೆ. ಇದರ ಮೊದಲ ಹಂತವೇ ಪಕ್ಷೇತರ ಅಭ್ಯರ್ಥಿಗಳಿಂದ ಮೈತ್ರಿ ಸರ್ಕಾರಕ್ಕೆ ಕೊಟ್ಟ ಬೆಂಬಲವನ್ನ ವಾಪಸ್ ಪಡಿಸಿದ್ದಂತೆ. ಈ ಆಪರೇಷನ್ಗೆ ಬಿಜೆಪಿ ಬೆನ್ನಿಗೆ ನಿಂತಿದ್ದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ಪ್ರಭಾವಿ ಶಾಸಕ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಎನ್ನಲಾಗ್ತಿದೆ. ಕೈ ಹಿರಿಯ ನಾಯಕರು ರಮೇಶ್ ಜಾರಕಿಹೊಳಿ ಅವರನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ದೆ ಇದಕ್ಕೆಲ್ಲ ಮುನ್ನುಡಿ ಎನ್ನಲಾಗ್ತಿದೆ. ಕೈ ಶಾಸಕರ ಅಸಮಾಧಾನವೇ ಈ ಆಪರೇಷನ್ 19ಗೆ ಬಂಡವಾಳವಂತೆ. ಅದೇ ಕಾರಣಕ್ಕೆ ಕೈ ಶಾಸಕರನ್ನ ತಮ್ಮತ್ತ ವಾಲಿಸೋ ಪ್ರಯತ್ನ ಮಾಡ್ತಿದೆ ಬಿಜೆಪಿ. ಆದ್ರೆ ಈ ಆಪರೇಷನ್ 19 ಹಿಂದೆ ಮತ್ತೊಂದು ಒಳ ಸಂಚಿತಿಯಂತೆ. ಆ ಮೂಲಕ ಬಿಜೆಪಿ ಕೇಂದ್ರ ನಾಯಕರು ರಾಜ್ಯ ರಾಜಕೀಯವನ್ನೇ ಬದಲಿಸುವ ಲೆಕ್ಕ ಹಾಕೊಂಡಿದ್ರಂತೆ. ಅದೊಂದು ರೀತಿಯ ಅಗ್ನಿ ಪರೀಕ್ಷೆಯೇ ಸರಿ. ಯಾಕಂದ್ರೆ ಒಂದ್ ಚಾನ್ಸ್ ತಗೊಳ್ಳೋಕೆ ಮುಂದಾಗಿದ್ರೇನೋ ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ. ಹಾಗಾದ್ರೆ ಏನದು ನೀವೇ ನೋಡಿ. ಆಪರೇಷನ್ 19 ಒಳ ಸಂಚೇನು ಗೊತ್ತಾ? ನನ್ನ ಶಾಸಕರನ್ನ ಬಿಟ್ಟು ಕೈ ಶಾಸಕರೇ ಯಾಕೆ ಟಾರ್ಗೆಟ್? ಮೋದಿ ಹಾಗೂ ಅಮಿತ್ ಶಾ ಲೋಕಸಭಾ ಚುನಾವಣೆಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ಈ ಆಪರೇಷನ್ಗೆ ಇಳಿದಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮೈತ್ರಿ ಸರ್ಕಾರ ಆದಾಗಿನಿಂದಲೂ ಸರ್ಕಾರದ ಸುತ್ತ ಶಾಸಕರ ಅಸಮಾಧಾನದ ಹೊಗೆ ಆಡ್ತಾಳೆ ಇತ್ತು. ಅದೇ ಕಾರಣಕ್ಕೆ 2 ಹಂತವಾಗಿ ಸಚಿವ ಸಂಪುಟ ಬೇರೆ ರಚನೆ ಮಾಡ್ಬಿಟ್ರು. ಆದ್ರೂ ಶಾಸಕರ ಅಸಮಾಧಾನ ಭುಗಿಲೆದ್ದಿತ್ತು. ಕಾಂಗ್ರೆಸ್ ಪ್ರದೇಶವಾರು ಸಚಿವ ಸ್ಥಾನ ಹಂಚಿಕೆ ಮಾಡೋದನ್ನ ಬಿಟ್ಟು ಆಪ್ತರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸ್ತು. ಇದು ಕಾಂಗ್ರೆಸ್ ಪಕ್ಷ ಮಾಡಿದ ಎಡವಟ್ಟು. ಹೇಗಂದ್ರೆ ಬಳ್ಳಾರಿ ಹಾಗೂ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಶಾಸಕರಿಗೆ ಸಚಿವ ಸ್ಥಾನ ಕೊಡೋಕೆ ಮೀನಾಮೇಷ ಹಾಕಿದ್ರು. ಕೊನೆಗೆ ಮೈತ್ರಿ ಸರ್ಕಾರ ಬಿದ್ರೆ ನಾವ್ ಅದಕ್ಕೆ ಹೊಡೆಯಲ್ಲ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನ ಅತೃಪ್ತ ಶಾಸಕರು ಕೊಡ್ತಲೇ ಹೋದ್ರು. ಇದೇ ಕಾರಣಕ್ಕೆ ಬಳ್ಳಾರಿ ಕಡೆಯ ಶಾಸಕರೆಲ್ಲ ಕೂಡ ಒಗ್ಗಟ್ಟಾಗಿ ನಮ್ಮಲ್ಲಿ ಯಾರಿಗಾದ್ರೂ ಸಚಿವ ಸ್ಥಾನವನ್ನ ಕೊಡಿ ಅನ್ನೋ ಮಟ್ಟದ ಮಾತುಗಳನ್ನ ಆಡೇ ಬಿಟ್ರು. ಇದೇ ಬಿಜೆಪಿ ಆಪರೇಷನ್ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದ ಪಾಯಿಂಟ್. ಅದೇ ಕಾರಣಕ್ಕೆ ಬಳ್ಳಾರಿ ಭಾಗದ ಅತೃಪ್ತ ಶಾಸಕರನ್ನ ಮೊದಲು ಟಾರ್ಗೆಟ್ ಮಾಡಿದ್ರು. ಇದಕ್ಕೆ ಬಿಜೆಪಿ ಬೆನ್ನಿಗೆ ನಿಂತಿದ್ದು ಅತೃಪ್ತ ಶಾಸಕರ ನಾಯಕ ರಮೇಶ್ ಜಾರಕಿಹೊಳಿ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆನಂದ್ ಸಿಂಗ್, ಗಣೇಶ್, ಉಮೇಶ್ ಜಾಧವ್ ಹೀಗೆ ಇನ್ನಿತರ ಶಾಸಕರುಗಳು ಬಿಜೆಪಿಯ ಹಿಟ್ ಲಿಸ್ಟ್ ನಲ್ಲಿದ್ರು. ಇದು ಮೈತ್ರಿ ಸರ್ಕಾರವನ್ನ ಕೆಡವೋಕೆ ಮಾಡಿದ ತಂತ್ರವಾದ್ರೂ ಇದರ ಹಿಂದೆ ಇಂತಹದೊಂದು ಅಜೆಂಡಾ ಇದೆ ಅನ್ನಲಾಗ್ತಾ ಇದೆ. ಗುಲ್ಬರ್ಗಾ ಕ್ಷೇತ್ರದಿಂದ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರಿಗೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡೋ ಆಮಿಷ ಕೂಡ ಇತ್ತಂತೆ. ಯಾಕಂದ್ರೆ ಗುಲ್ಬರ್ಗಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರೋದು ಕಾಂಗ್ರೆಸ್ನ ಹಿರಿಯ ಹಾಗೂ ರಾಷ್ಟ್ರ ನಾಯಕರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ. ಲಂಬಾಣಿ ಮತಗಳು ಒಂದೇ ಕಡೆ ಧ್ರುವೀಕರಣಗೊಳ್ಳೋದ್ರಿಂದ ಜಾಧವ್ ಅವರನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ, ಅದರಲ್ಲೂ ಕೇಂದ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ಒಂದು ಗತಿ ಕಾಣಿಸಬೇಕು ಅನ್ನೋದು ಬಿಜೆಪಿಗಿದ್ದ ಮತ್ತೊಂದು ಗುರಿ. ಆಪರೇಷನ್ ಕಮಲ ನಡೆದಿದ್ರೆ ಬಿಎಸ್ವೈಗೆ ನಷ್ಟ. ಬಿಎಸ್ವೈಯನ್ನ ತುಳಿಯೋದಕ್ಕೆ ಮೋದಿ ಶಾ ಸ್ಕೆಚ್. ಮೈತ್ರಿ ಸರ್ಕಾರ ಬಿದ್ರು ಬಿಎಸ್ವೈ ಸಿಎಂ ಆಗ್ತಿರ್ಲಿಲ್ವಾ? ಇನ್ನು ಇಂತಹದೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಏನಂದ್ರೆ ಅಕಸ್ಮಾತ್ ಆಪರೇಷನ್ ಕಮಲ ಅಥವಾ ಈಗಿನ ಆಪರೇಷನ್ 19 ಸಕ್ಸಸ್ ಆದ್ರೆ ಅದರಿಂದ ಕಾಂಗ್ರೆಸ್ಗಿಂತ ದೊಡ್ಡ ನಷ್ಟ ಆಗ್ತಾ ಇದ್ದಿದ್ದು ಸ್ವತಃ ಯಡಿಯೂರಪ್ಪನವರಿಗೆ ಅಂತೆ. ಈ ಆಪರೇಷನ್ ಯಡಿಯೂರಪ್ಪನವರ ಕೈಯಿಂದ ಮಾಡಿಸಿ ತಮ್ಮ ಗುರಿಯನ್ನ ಸಾಧಿಸಿಕೊಳ್ಳೋ ಪ್ಲಾನ್ ಮೋದಿ ಹಾಗೂ ಅಮಿತ್ ಶಾಗೆ ಇತ್ತಂತೆ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಸೀಟುಗಳ ಪೈಕಿ 21
ಕ್ಷೇತ್ರಗಳಲ್ಲಿ ಬಿಜೆಪಿ ಜಯ ಸಾಧಿಸೋ ಗುರಿ ತಲುಪೋದಕ್ಕೆ ಸೂಕ್ತ ನಾಯಕತ್ವ ಬಿಎಸ್ವೈ ಬಿಟ್ರೆ ಯಾರ ಬಳಿಯೂ ಇಲ್ಲ. ಹೀಗಾಗಿ ಬಿಎಸ್ವೈ ಯನ್ನ ಏಣಿಯಾಗಿಸಿ ತಮ್ಮ ಕೆಲಸವನ್ನ ಸಾಧಿಸಿಕೊಳ್ಳೋದು ಕೇಂದ್ರ ನಾಯಕರ ಗುರಿ ಇತ್ತ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಆಪರೇಷನ್ ಕಮಲ ನಡೆದಿದ್ರು ಬಿಜೆಪಿ ಸಿಎಂ ಆಗಿ ಯಡಿಯೂರಪ್ಪ ನೇಮಕವಾಗೋ ಸಾಧ್ಯತೆ ಬಹಳ ಕಡಿಮೆ ಇತ್ತು. ಯಾಕಂದ್ರೆ ಈ ಆಪರೇಷನ್ ಮೂಲಕ ಮೊದಲು ಮೈತ್ರಿ ಸರ್ಕಾರ ಮುರಿದು ಬೀಳುವಂತೆ ಮಾಡೋದು, ಆ ಬಳಿಕ ಲೋಕಸಭಾ ಚುನಾವಣೆ ಮುಗಿಯೋವರೆಗೆ ರಾಷ್ಟ್ರಪತಿ ಆಡಳಿತ ತರೋದು, ಆ ಬಳಿಕ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ನೋಡ್ಕೊಂಡು ಯಾರ್ ಸಿಎಂ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬರೋ ಲೆಕ್ಕಾಚಾರ ಮೋದಿ ಹಾಗೂ ಅಮಿತ್ ಶಾ ರದ್ದು ಆಗಿತ್ತು ಅನ್ನಲಾಗ್ತಾ ಇದೆ. ಒಂದು ವೇಳೆ ಆಪರೇಷನ್ ಕಮಲ ಯಶಸ್ವಿಯಾಗಿದ್ರೂ ಯಡಿಯೂರಪ್ಪ ಸಿಎಂ ಆಗ್ತಿರ್ಲಿಲ್ಲ ಅನ್ನೋ ಮಾತುಗಳು ಈಗ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಇಲ್ಲಿಗೆ ಬಿಎಸ್ವೈ ರಾಜಕೀಯ ಬದುಕು ಕೊನೆಗಳ್ತಾ? ಯಡಿಯೂರಪ್ಪಗೆ ಇಂಥ ಸ್ಥಿತಿ ಎದುರಾಗಲು ಅವರೇನ ಕಾರಣ? ನೀವೇ ನೋಡಿ. ಆಪರೇಷನ್ ಕಮಲ ಮಾಡಿ ನಾವಿದ್ದೇವೆ ಅಂದ್ರ ಅವರು ಯಡಿಯೂರಪ್ಪರನ್ನ ದಾರಿ ತಪ್ಪಿಸ್ತಾ ಇರೋದು ಅವರೇನಾ? ಈಗ ಸಿಎಂ ಆಗಿಲ್ಲ ಅಂದ್ರೆ ಬಿಎಸ್ವೈ ಮತ್ತಿನ್ಯಾವತ್ತೂ ಸಿಎಂ ಆಗಲ್ವಾ? ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅನ್ನೋ ಕಾಲ ಹೊಂದಿತ್ತು. ಅದೇ ಕಾರಣಕ್ಕೆ ಯಡಿಯೂರಪ್ಪ ಹಿಂದೊಮ್ಮೆ ಬಿಜೆಪಿಯನ್ನ ತೊರೆದಾಗ್ಲೂ ಕೂಡ ಮತ್ತೆ ಕಾಲು ಕೈ ಹಿಡ್ಕೊಂಡು ಅವರನ್ನ ಬಿಜೆಪಿಗೆ ವಾಪಸ್ ಕರ್ಕೊಂಡು ಬಂದಿತ್ತು ಕಮಲ ಹೈಕಮಾಂಡ್. ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರೋ ಲಿಂಗಾಯತ ಮತಗಳ ಬಹುತೇಕ ಪಾಲು ಯಾವತ್ತಿದ್ರು ಅದು ಬಿಎಸ್ವೈ ಹೆಸರಿಗಷ್ಟೇ ಸೀಮಿತ. ಅದಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಟಕ ಆಡ್ದಾಗ್ಲೂ ಬಿಎಸ್ವೈಗೆ ಮತಗಳು ಹೆಚ್ಚಾಗಿದ್ಯೇ ಹೊರತು ಕಡಿಮೆಯಂತೂ ಆಗ್ಲಿಲ್ಲ. ಅದಷ್ಟೇ ಯಾಕೆ, ಅದೊಂದು ಕಾಲದಲ್ಲಿ ಅಂದ್ರೆ 2008ರಲ್ಲಿ ಬಿಜೆಪಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದು ಇದೇ ಬಿಎಸ್ವೈ. ತನ್ನ ಸುದೀರ್ಘ ಬದುಕನ್ನ ಬಿಜೆಪಿಗೆ ಮುಡಿಪಾಗಿಟ್ಟವರು. ಆದ್ರೀಗ ಎಲ್ಲರೂ ಸೇರ್ಕೊಂಡು ಬಿಎಸ್ವೈಯನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಶಂಕೆ ಹುಡ್ತಾ ಇದೆ. 2008ರಲ್ಲಿ ಬಿಎಸ್ವೈ ಮೇಜರ್ ಆಪರೇಷನ್ ಒಂದನ್ನ ಮಾಡಿದ್ರು. ಅವತ್ತು ಜೆಡಿಎಸ್ ಹಾಗೂ ಕಾಂಗ್ರೆಸ್ನ 18 ಶಾಸಕರಿಂದ ಬಿಎಸ್ವೈ ರಾಜೀನಾಮೆ ಕೊಡಿಸಿದ್ರು. ಅದೇ ಕಾರಣಕ್ಕೆ ಅವತ್ತು ಬಿಜೆಪಿ ಸರ್ಕಾರದ ಬೇರು ಆಳಕ್ಕೆ ಇಳಿದು ಕೂತಿತ್ತು. ಒಂದು ವೇಳೆ ಅವತ್ತು ಬಿಎಸ್ವೈ ಆಪರೇಷನ್ ಕಮಲವನ್ನ ಮಾಡದೆ ಹೋಗಿದ್ರೆ ಬಿಜೆಪಿ ಅವತ್ತು ಮಕಡೆ ಮಲಗ್ತಿತ್ತು. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕವಲೊಡೆದ ದಾರಿಯಲ್ಲಿ ಬಿಜೆಪಿಯ ನಾಯಕತ್ವವನ್ನ ವಹಿಸಿಕೊಂಡು ಬಂದವರು ಇದೇ ಬಿಎಸ್ವೈ. ಆದ್ರೀಗ ಬಿಎಸ್ವೈಗೆ ಮತ್ತೊಮ್ಮೆ ಸಿಎಂ ಆಗೋ ಅವಕಾಶ ಇಲ್ಲದೆ ಇರೋ ತರ ಕಾಣಿಸ್ತಾ ಇದೆ. ಬಿಎಸ್ವೈ ಇವರ ಮಾತುಗಳಿಗೆ ಕಿವಿಗೊಟ್ಟು ಕೆಟ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅವರೆಲ್ಲ ಸೇರ್ಕೊಂಡು ಬಿಎಸ್ವೈಯನ್ನ ಛೂ ಬಿಟ್ರ? ಪುತ್ರ ವಿಜಯೇಂದ್ರ ನಂಬಿ ಎಡವಿದ್ರ ಬಿಎಸ್ವೈ? ರಮೇಶ್ ಜಾರಕಿಹೊಳಿ ಮಾತು ಕೇಳಿ ಕೆಟ್ರ ಯಡಿಯೂರಪ್ಪ? ಆಪರೇಷನ್ ಕಮಲ ಅಂತ ಬಂದಾಗ ಬಿಎಸ್ ಯಡಿಯೂರಪ್ಪ ಅವರ ಪರ ವಹಿಸಿದ್ದು ಪುತ್ರ ವಿಜಯೇಂದ್ರರಂತೆ. ಒಂದು ವೇಳೆ ಪರಿಸ್ಥಿತಿಯ ಹಾಗೂ ಸಮಯದ ಬಗ್ಗೆ ಅವತ್ತು ವಿಜಯೇಂದ್ರ ಬಿಎಸ್ವೈಗೆ ಮನವರಿಕೆ ಮಾಡದೇ ಇದ್ದಿದ್ರೆ ಇವತ್ತು ಈ ಸ್ಥಿತಿಗೆ ಬಿಎಸ್ವೈ ತಲುಪ್ತಾ ಇರಲಿಲ್ಲ. ಆದ್ರೆ ಮಗ ವಿಜಯೇಂದ್ರ ಯಾವುದನ್ನು ಮಾಡದೆ ತಂದೆಯ ಮಾತಿಗೆ ದನಿಗೂಡಿಸುತ್ತಲೇ ಬಂದ್ರು. ಭಾಗಶಃ ಬಿಎಸ್ವೈ ಕೂಡ ಹೀಗೆ ಅನ್ಕೊಂಡಿರ್ಬೋದೇನೋ, ವಿಜಯೇಂದ್ರ ಕೂಡ ಏನಾದ್ರೂ ಮಾಡಿ ಸಹಾಯ ಮಾಡಿಯಾನು ಅಂತ. ಆದ್ರೆ ಆ ಎಲ್ಲಾ ಬಿಎಸ್ವೈ ಲೆಕ್ಕಾಚಾರ ಕೂಡ ಈಗ ಬುಡಮೇಲು ಆಗಿದೆ. ಇದರ ಜೊತೆಗೆ ಮಲ್ಲೇಶ್ವರಂನ ಎಂಎಲ್ಎ ಅಶ್ವಥ್ ನಾರಾಯಣ್ ಹಾಗೂ ಯಲಹಂಕ ಶಾಸಕ ವಿಶ್ವನಾಥ್ ಕೂಡ ತಳಮಟ್ಟದಲ್ಲಿ ಈ ಆಪರೇಷನ್ ಚುಕ್ಕಾಣಿ ಹಿಡಿದವ್ರೆ. ಆಪರೇಷನ್ ಕಮಲಕ್ಕೆ ಕುಮ್ಮಕ್ಕು ಕೊಟ್ಟು ಕೈ ಅತೃಪ್ತ ಶಾಸಕರನ್ನ ಕಾವಲು ಕೂತವ್ರೆ ಅಶ್ವಥ್ ನಾರಾಯಣ್. ಆದ್ರೆ ಅಶ್ವಥ್ ನಾರಾಯಣ್ಗೂ ಕೂಡ ಬಿಎಸ್ವೈಗೆ ಯಶಸ್ಸು ತಂದ್ಕೊಡ್ಲಿಕ್ಕಾಗ್ಲಿಲ್ಲ. ಮುಂಬೈನಲ್ಲಿ ಶಾಸಕರ ವಾಸ್ತವ್ಯಗಳ ನಾಯಕತ್ವವನ್ನ ಅಶ್ವಥ್ ನಾರಾಯಣ್ ವಹಿಸಿಕೊಂಡಿದ್ರು. ಇದೇ ಕಾರಣಕ್ಕೆ ಬಿಎಸ್ವೈ ಅಶ್ವಥ್ ನಾರಾಯಣ್ರನ್ನ ನಂಬಿಟ್ಟಿದ್ರು. ಆದ್ರೆ ಬಿಎಸ್ವೈಯ ನಂಬಿಕೆ ಈಗ ಹುಸಿಯಾಗಿದೆ. ಇದರ ಜೊತೆಗೆ ಆಪರೇಷನ್ ಕಮಲ ಅಂತ ಬಂದಾಗ ರಮೇಶ್ ಜಾರಕಿಹೊಳಿ ಮಾತನ್ನ ಕೇಳಿಯೇ ಬಿಎಸ್ವೈ ಈ ಮಹಾ ಸಾಹಸಕ್ಕೆ ಕೈ ಹಾಕಿದ್ರು ಅನ್ನೋ ಮಾತಿದೆ. ಆದ್ರೀಗ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಅನ್ನ ನಂಬಿ ಬಿಎಸ್ವೈ ಕೆಟ್ಟಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಬ್ಬೊಬ್ಬರಾಗಿ ಶಾಸಕರು ಈಗ ಕಾಂಗ್ರೆಸ್ ಕಡೆಗೆ ಮತ್ತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಕುಣಿಕೆಗೆ ಬಿದ್ದದ್ದು ಬಿಎಸ್ವೈ. ಅತ್ತ ಆಪರೇಷನ್ ಕಮಲವು ಯಶಸ್ವಿಯಾಗಿಲ್ಲ, ಇತ್ತ ತಾನು ನಂಬಿದ್ದವರು ಕೊನೆಯ ಕ್ಷಣದಲ್ಲಿ ಕೈ ಎತ್ಬಿಟ್ರು. ಇವೆಲ್ಲವೂ ಈಗ ಬಿಎಸ್ವೈಗೆ ಮಾರಕವಾಗಿ ಪರಿಣಮಿಸುವ ಸಾಧ್ಯತೆ ಹೆಚ್ಚಿದೆ. ಆದರೆ ಜನವರಿ 19ರ ಡೆಡ್ಲೈನ್ ಕೂಡ ಇದೆ. ಅಲ್ಲಿಯವರೆಗೆ ಆಪರೇಷನ್ 19/19 ಕೂಡ ಜೀವಂತವಾಗಿ ಇರಲಿದೆ. ಇದು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.